ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿನ ಮುಂದೆ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು TA ರ್ಯಾಲಿ. ಓಕೆ, ಟೆರಿಟೋರಿಯಲ್ ಆರ್ಮಿ. ಇದರಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ಯಾರೆಲ್ಲ ಒಂದು ಆರ್ಮಿಗಾಗಿ ಸೇರ್ಪಡೆ ಆಗಬೇಕಂತ ಇರ್ತೀರೋ ಅವರಿಗೆ ಇದೊಂದು ಸುವರ್ಣಾವಕಾಶ ಅಂತಲೇ ಹೇಳ್ಬೋದು. ಪ್ರತಿ ವರ್ಷ ಅಂದರೆ ಕಳೆದ ವರ್ಷವೂ ಸಹ ಈ ಒಂದು TA ರ್ಯಾಲಿ ಬಂದಿತ್ತು. ಈ ವರ್ಷವೂ ಸಹ ಅಫಿಷಿಯಲ್ ನೋಟಿಫಿಕೇಷನ್ ಬಂದಿದೆ. ಓಕೆ, ಇದರಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಪರೀಕ್ಷೆ ಇರುತ್ತದೆ ಸ್ನೇಹಿತರೆ, ಬಟ್ ಯಾವುದೇ ರೀತಿಯಾದಂತಹ ಅಪ್ಲಿಕೇಶನ್ಗಳನ್ನು ಹಾಕುವಂಥ ಅವಶ್ಯಕತೆ ಇರಲ್ಲ ಆನ್ಲೈನಲ್ಲಿ. ಎಕ್ಸಾಂಪಲ್, ನೀವು ಯಾವುದೇ ಒಂದು ಈಗ ಅಗ್ನಿವೀರ ಆಗಿರ್ಬೋದು, ಬೇರೆ ಯಾವುದೇ ಒಂದು ನೋಟಿಫಿಕೇಷನ್ ತೆಗೆದುಕೊಂಡ್ರೆ ಫಸ್ಟ್ ನೀವು ಆನ್ಲೈನಲ್ಲಿ ಅಪ್ಲಿಕೇಶನನ್ನು ಸಲ್ಲಿಸಬೇಕಾಗ್ತದೆ. ಬಟ್ ಈ TA ರ್ಯಾಲಿಯಲ್ಲಿ ಆ ರೀತಿಯಾದಂತಹ ಇದು ಇರುವುದಿಲ್ಲ. ಡೈರೆಕ್ಟಾಗಿ ನೀವೇನು ಮಾಡಬೇಕು ಅಂತಂದರೆ ಅವರು ಡೇಟನ್ನು ಕೊಡ್ತಾರೆ, ಆ ಒಂದು ಬೆಟಲಿಯನ್ ತಕ್ಕಂತೆ, ಮತ್ತು ಯಾವ ಜಿಲ್ಲೆಯವರು ಯಾವ ದಿನಾಂಕದಂದು ಬರಬೇಕು ಅಂತ ಇರ್ತದೆ. ಆಯಾ ಜಿಲ್ಲೆಯವರು ಆಯಾ ದಿನಾಂಕದಂದು ಬಂದು ಅಟೆಂಡನ್ನು ಆಗ್ಬೋದು. ಓಕೆ, ಇದು ಈ ಒಂದು TA ರ್ಯಾಲಿಯಲ್ಲಿ ನಡೆಯುವಂಥದ್ದು ಸ್ನೇಹಿತರೆ. ಓಕೆ, ಹಾಗಾಗಿ ಡೈರೆಕ್ಟಾಗಿ ಎಕ್ಸಾಂಪಲ್ ಈಗ ಕರ್ನಾಟಕದ ಒಂದು ಅಭ್ಯರ್ಥಿಗಳಿಗೆ ಯಾವ ದಿನಾಂಕದಂದು TA ರ್ಯಾಲಿ ಇದೆ ಮತ್ತು ಯಾವಾಗ ಈ ಒಂದು TA ಆರ್ಮಿ ಭರ್ತಿ ಆರಂಭ ಆಗ್ತದೆ ಎಂಬುದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮದು ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳೋದಿದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂತಹ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಿಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ನಿಮಗೆ ಸರಿಸುಮಾರು ಎಲ್ಲ ಬೆಟಾಲಿಯನ್ಗಳ ಒಂದು ನೇಮ್ಗಳು ಕಾಣ್ತಾ ಇವೆ. ಈ ಎಲ್ಲ ಬೆಟಾಲಿಯನ್ಗೂ ಸಹ ಕರ್ನಾಟಕದ ಅಭ್ಯರ್ಥಿಗಳು ಪಾಲ್ಗೊಳ್ಬೋದು. ಓಕೆ, ಕೇವಲ ಕರ್ನಾಟಕದವರು ಒಂದು ಮಾತ್ರ, ಈಗ ಬೆಳಗಾವಿಯಲ್ಲಿರುವಂತಹ ಒಂದು ಬೆಟಾಲಿಯನ್ಗೆ ಮಾತ್ರ ಪಾಲ್ಗೊಳ್ಬೇಕು ಹಂಗಂತಿಲ್ಲ. ಈ ಒಂದು ಬೆಟಾಲಿಯನ್ಗೆ ಎಲ್ಲ ಒಂದು ಇಡೀ ದೇಶಾದ್ಯಂತ ಎಲ್ಲರೂ ಸಹ ಬಂದು ಪಾಲ್ಗೊಳ್ಳುವಂತಹ ಅವಕಾಶ ಇರ್ತದೆ. ಓಕೆ, ಈ ಒಂದು TA ರ್ಯಾಲಿ ನಡೆಯುವಂಥದ್ದು 10 ನವೆಂಬರಿಂದ 27 ನವೆಂಬರ್. ಇದರ ದಿನಾಂಕವನ್ನು ನೋಡ್ಬೋದು ನೀವು. 10 ನವೆಂಬರಿಂದ 27 ನವೆಂಬರ್ವರೆಗೆ ಈ ಒಂದು TA ಆರ್ಮಿ ರ್ಯಾಲಿ ನಡೀತದೆ. ಕಳೆದ ವರ್ಷ ಯಾವ ರೀತಿಯಾಗಿ ಇತ್ತು TA ರ್ಯಾಲಿ ನಮ್ಮ ಬೆಳಗಾವಿಯಲ್ಲಿ ನಡೆದಿದ್ದು ಎಂಬುದನ್ನು ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಒಂದು ಶಾರ್ಟ್ಸ್ ಇದೆ, ನೋಡ್ಬೋದು. ಸರಿಸುಮಾರು 20,000 to 30,000 ಜನ ಅಭ್ಯರ್ಥಿಗಳು ಬಂದುಬಿಟ್ಟಿದ್ದರು. ಅಲ್ಲಿ ಸುಮಾರು ಜನ ಏನಾಗಿದ್ದಾರಪ್ಪ ಅಂದರೆ ಗಾಯಗೊಂಡಿದ್ದಾರೆ ತುಳಿತಕ್ಕೆ. ಓಕೆ, ಅಷ್ಟೊಂದು ಹೆವಿ ಕಾಂಪಿಟೇಷನು ಇದಕ್ಕೂ ಸಹ ಇರುತ್ತದೆ. ಓಕೆ, ಇದರಲ್ಲಿ ಫಸ್ಟ್ ಆಫ್ ಆಲ್ ಎಷ್ಟು ವೇಕೆನ್ಸಿಗಳಿವೆ ಅಂತ ನೋಡೋದಾದರೆ ನೋಡ್ಬೋದು. ಸೋಲ್ಜರ್ GD ಅಂತೇಳಿ ಕರಿತೀವಿ ನಾವು, ಜನರಲ್ ಡ್ಯೂಟಿ 1160, ಶೆಫು 14, ಮೆಸ್ ಕುಕ್ಕು 2, ಮತ್ತು ಸೋಲ್ಜರ್ ಸ್ಟೆಫರ್ಡ್ 1, ಮತ್ತು ವುಡ್ ವರ್ಕು 1, ಹೌಸ್ ಕೀಪರ್ 2, ಕ್ಲರ್ಕು 4, ಮತ್ತು ಶೆಫ್ ಸ್ಪೆಷಲ್ ಇದು 2, ER ನೆಕ್ಸ್ಟು ಇವೆಲ್ಲ 2, ಮತ್ತು ಹೇರ್ ಡ್ರೆಸ್ಸರ್ 4, ಮತ್ತು ವಾಷರ್ ಮ್ಯಾನ್ 3. ಈ ರೀತಿಯಾಗಿ ಇವು ಕಡಿಮೆ ವೇಕೆನ್ಸಿಗಳೇ. ಬಟ್ ಜನರಲ್ ಡ್ಯೂಟಿ ಏನು GD ಇದೆ 1060 ಹುದ್ದೆಗಳು ಇಲ್ಲಿ ನೀವು ನೋಡ್ಬೋದು. ಈ ಎಲ್ಲ ಹುದ್ದೆಗಳು ಬೆಡಲಿನ ತಕ್ಕಂತೆ ಬೇರೆ ಬೇರೆಯಾದಂತಹ ವೇಕೆನ್ಸಿಗಳು ಇರ್ತವೆ. ಓಕೆ, ಇಲ್ಲಿ ನೀವು ನೋಡ್ಬೋದು. ಮೊದಲಿಗೆ ಬರುವಂಥದ್ದು ಸೆಂಟರ್ ಯಾವುದು? ಕೊಲ್ಹಾಪುರ, ಮಹಾರಾಷ್ಟ್ರ. ಇಲ್ಲಿ ವೇಕೆನ್ಸಿಗಳು ಎಷ್ಟಿವೆ ಎಂಬುದು ಸಹ ನೋಡ್ಬೋದು ನೀವು. GDಗೆ 161, ಟ್ರೇಡ್ಸ್ಮನ್ಗೆ 9. ಈ ಟ್ರೇಡ್ಸ್ಮನ್ 9 ಯಾವ್ಯಾವಪ್ಪ ಅಂದರೆ ಇವೆಲ್ಲ ಬರ್ತವೆ, ಹೇರ್ ಡ್ರೆಸ್ಸರ್ ಇವೆಲ್ಲ ಟ್ರೇಡ್ಸ್ಮನಲ್ಲಿ ಬರುವಂಥದ್ದು. ಇದರಲ್ಲಿ ಯಾವ ಜಿಲ್ಲೆಯವರು ಇಲ್ಲಿ ಕೊಟ್ಟಿರ್ತಾರೆ ನೋಡಿ, ಡೊಮೆಸ್ಟಿಕಲ್ ಏರಿಯಾ, ಯಾವ ಜಿಲ್ಲೆದವರು ಯಾವ ರಾಜ್ಯದವರು ಯಾವ ದಿನಾಂಕದಂದು ಬರಬೇಕು ಅಂತೇಳಿ ಕೊಟ್ಟಿರ್ತಾರೆ. ಓಕೆ, ನಾವು ಕರ್ನಾಟಕದ ಮಾತ್ರ ನೋಡ್ತಾ ಹೋಗೋಣ. ಇದಕ್ಕೆ ಕಂಪ್ಲೀಟ್ ಆದಂತಹ ನೀವು PDF ಅನ್ನು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಆಲ್ರೆಡಿ ಹಾಕಿದ್ದೀನಿ, ನೀವು ಜಾಯ್ನ್ ಆಗಿ ಅದನ್ನು ಕಂಪ್ಲೀಟಾಗಿ ನೀವು ನೋಡ್ಕೋಬೋದು. ಓಕೆ, ಇಲ್ಲಿ ನಮ್ಮ ಕರ್ನಾಟಕದ್ದು ಬಂದುಬಿಟ್ಟು ಯಾವಾಗಿದೆಯಪ್ಪ ಅಂತಂತಂದರೆ ಯಾವಾಗ 16 ನವೆಂಬರ್ ಇದೆ ಸ್ನೇಹಿತರೆ. ಎಷ್ಟು 16 ನವೆಂಬರ್ಗೆ ಕರ್ನಾಟಕದ ಯಾವ ಜಿಲ್ಲೆಯವರು ಬರ್ಬೋದು ಅಂತಲೂ ಸಹ ಕೊಟ್ಟಿದ್ದಾರೆ. ಕೊಪ್ಪಳ, ಧಾರವಾಡ, ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ಚಿತ್ರದುರ್ಗ, ಚಾಮರಾಜನಗರ, ಕೊಡಗು, ಹಾಸನ, ಬಾಗಲಕೋಟೆ, ಕಲಬುರಗಿ, ಬಳ್ಳಾರಿ, ಬೀದರ್, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಗದಗ, ಹಾವೇರಿ, ವಿಜಯನಗರ, ಯಾದಗಿರಿ, ವಿಜಯಪುರ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಆ್ಯಂಡ್ ಉಡುಪಿ. ಇಷ್ಟು ಜಿಲ್ಲೆಗಳು ಮಾತ್ರ
ಇಲ್ಲಿ ಹೋಗಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಬೇರೆ ಯಾರು ಸಹ ಹೋಗೋ ಅವಶ್ಯಕತೆ ಇರುವುದಿಲ್ಲ. ಇದು ಎಲ್ಲಿದೆ ಎಕ್ಸಾಮ್ ಲೊಕೇಶನ್ ಸಹ ಹೇಳಿದರೆ ಶಿವಾಜಿ ಸ್ಟೇಡಿಯಂ, ಶಿವಾಜಿ ಯೂನಿವರ್ಸಿಟಿ, ಕೋಲ್ಹಾಪುರ್, ಮಹಾರಾಷ್ಟ್ರ. ಯಾವತ್ತು 16ನೇ ತಾರೀಕು ಇರುತ್ತದೆ. ಇದು ಸ್ಟಾರ್ಟ್ ಆಗುವಂಥದ್ದು 10ನೇ ತಾರೀಕು. ಕರ್ನಾಟಕದಲ್ಲಿ ಇರುವಂಥದ್ದು 16ನೇ ತಾರೀಕು. ನೆಕ್ಸ್ಟು ಎಲ್ಲ ಬೇರೆ ಬೇರೆ ರಾಜ್ಯಕ್ಕೆ ಸಂಬಂಧಿಸಿರುವಂತಹ ಒಂದು ಇದಿರ್ತದೆ. ನೆಕ್ಸ್ಟು ತೆಲಂಗಾಣ ಸೆಂಟರ್ ಸಿಕಿಂದ್ರಾಬಾದ್, ತೆಲಂಗಾಣ. ಇಲ್ಲಿ ಕರ್ನಾಟಕದವರಿಗೆ ಯಾವಾಗಿದೆ ಅಂತ ನೋಡೋದಾದರೆ ಕರ್ನಾಟಕದವ್ರಿಗೆ ಇಲ್ಲಿಯೂ ಸಹ 16ನೇ ತಾರೀಕೆ ಇದೆ. ಇಲ್ಲಿ ಯಾರಿಗೆ ಕೊಟ್ಟಿದ್ದಾರಪ್ಪ ಅಂತಂದರೆ ಇಲ್ಲಿ ಸೇಮ್ ಮೇಲೆ ಹೇಳಿದ್ವಲ್ಲ ಅಷ್ಟು ಡಿಸ್ಟಿಕ್ಗಳದ್ದು ಇಲ್ಲಿ ನೀವು ಬಂದು ಪಾರ್ಟಿಸಿಪೇಟ್ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಬೆಳಗಾವಿ, ಕರ್ನಾಟಕಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಇದು. ಇಲ್ಲಿಯೇ ಹೆವಿ ಕಾಂಪಿಟೇಷನ್ ಇತ್ತು ಸ್ನೇಹಿತರೆ ಕಳೆದ ಬಾರಿ. ಓಕೆ, ನೆಕ್ಸ್ಟ್ ನೀವು ನೋಡ್ಬೋದು ಇಲ್ಲಿ ಕನ್ನಡದ ಜಿಲ್ಲೆಗಳಲ್ಲಿ ಯಾವಾಗಿದೆಯಪ್ಪ ಅಂತ ನೋಡಿದರೆ ನೋಡಿ, ಗುಜರಾತ್ ಎಲ್ಲ ಒಂದು ಬೇರೆ ಬೇರೆ ಒಂದು ರಾಜ್ಯದವರು ಸಹ ಪ್ರತಿಯೊಂದರಲ್ಲೂ ಸಹ ಪಾರ್ಟಿಸಿಪೇಟನ್ನು ಮಾಡ್ಬೋದು. ಇಲ್ಲಿ ಸ್ವಲ್ಪ ಬೇರೆ ರೀತಿಯಾಗಿ ಅಂದರೆ ಕರ್ನಾಟಕವನ್ನು 2-3 ಡಿವೈಡ್ ಮಾಡಿಸಿ ಅಲ್ಲಿ ನಡೆಸ್ತಾ ಇದ್ದಾರೆ. 16ನೇ ತಾರೀಕು ಕೊಪ್ಪಳ, ಧಾರವಾಡ, ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ಚಿತ್ರದುರ್ಗ, ಕೊಡಗು, ಕಲಬುರಗಿ, ಬಳ್ಳಾರಿ, ಬೀದರ್ ಆ್ಯಂಡ್ ಚಿಕ್ಕಮಗಳೂರವ್ರು ಮಾತ್ರ 16ನೇ ತಾರೀಕು ಹೋಗ್ಬೇಕಾಗ್ತದೆ. ನೆಕ್ಸ್ಟು 17ನೇ ತಾರೀಕು ರಾಮನಗರ, ಮೈಸೂರು, ಮಂಡ್ಯ, ಬೆಂಗಳೂರು ಅರ್ಬನ್ ಮತ್ತು ಬೆಂಗಳೂರು ರೂರಲ್, ಬಾಗಲಕೋಟೆ, ಹಾಸನ, ಉತ್ತರ ಕನ್ನಡ, ಚಾಮರಾಜನಗರ ಮತ್ತು ದಕ್ಷಿಣ ಕನ್ನಡ 17ನೇ ತಾರೀಕು ಹೋಗಬೇಕು. ನೆಕ್ಸ್ಟು 18ನೇ ತಾರೀಕು ಉಡುಪಿ, ದಾವಣಗೆರೆ, ಬೆಳಗಾವಿ, ಶಿವಮೊಗ್ಗ, ರಾಯಚೂರು, ಗದಗ, ಹಾವೇರಿ, ವಿಜಯನಗರ, ಯಾದಗಿರಿ ಮತ್ತು ವಿಜಯಪುರ. ಹೆವಿ ಕಾಂಪಿಟೇಷನ್ ಇರುವಂಥದ್ದು 18ನೇ ತಾರೀಕು. ಯಾಕಂತಂದರೆ ಜಾಸ್ತಿ ಕಾಂಪಿಟೇಷನ್ ಅವತ್ತಿರ್ತದೆ ಸ್ನೇಹಿತರೆ. ಓಕೆ, ಕರ್ನಾಟಕದಲ್ಲಿ 3 ಡಿವೈಡ್ ಮಾಡಿ ಬೇರೆ ಬೇರೆ ರೀತಿಯಾಗಿ ಅವರು ಕಾಂಪಿಟೇಷನ್ನ ಮಾಡ್ತಾರೆ. ನೆಕ್ಸ್ಟು ಮಹಾರಾಷ್ಟ್ರದಲ್ಲಿಯೇ ಇಲ್ಲಿಯೂ ಸಹ ಕರ್ನಾಟಕದ ಅಭ್ಯರ್ಥಿಗಳಿಗೆ 16ನೇ ತಾರೀಕು. ಆಲ್ಮೋಸ್ಟ್ ಬೇರೆ ಎಲ್ಲೇ ಸೆಂಟ್ರಿಗೆ ಹೋದರೂ ನೀವು ಕರ್ನಾಟಕದವ್ರಿಗೆ 16ನೇ ತಾರೀಕು ರ್ಯಾಲಿ ಇದೆ ಸ್ನೇಹಿತರೆ. ಓಕೆ, ಇದು ಕಂಪ್ಲೀಟ್ PDF ಅನ್ನು ನೀವು ನೋಡಿ ಇದರ ಬಗ್ಗೆ ಡಾಕ್ಯುಮೆಂಟ್ಸ್ ಏನು ಬೇಕೋ ಅವೆಲ್ಲ ವೀಡಿಯೋನ ಮಾಡಿ ಅಂತಂದರೆ ಕಾಮೆಂಟ್ ಮಾಡಿ, ತಪ್ಪದೆ ಮಾಡ್ತೇನೆ. ಇದು ಇವತ್ತು ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ವಿಡಿಯೋ ಇಷ್ಟ ಆಗಿದ್ದೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.